ಈಗ ಹೊಸ ವರ್ಷ ಅಂತ ನಾನು ಏನಂದಿಲ್ಲ. ಈಗ ಸಂದಿಗೆ ತಿರುಗೋದು ರಥ ಅಲ್ಲ, ಅಲ್ಲೇ ತಿರುಗುವ ಸಂದಿಗೆ ಹೋಗೋದು, ಓಣಿಗೆ ಹೋಗೋದು ರಥ ಅಲ್ಲ. ರಥ ಎಷ್ಟು ಎದುರುಗ ಶಿವಾಲಯದ ರಥ ಮಾಡಿದ್ರೆ ಎದುರು ಬಸವಣ್ಣಿರ್ತಾನೆ. ಆ ಬಸವಣ್ಣ ಗುಡಿಗೆ ಹೋಗ್ತದ, ಅಲ್ಲಿ ಕಾಯಿ ಹೊಡಿತಾರ, ಹಾರತಿ ಮಾಡ್ತಾರೆ, ಮತ್ತೆ ಹಿಂದಕ್ಕೆ ಬರ್ತದೆ ಗುಡಿಗೆ ಅಷ್ಟೇ. ವೀರಭದ್ರ ದೇವರಿದ್ರು ಅಷ್ಟೇ, ಎದುರು ಬಸವಣ್ಣ ಇರ್ತಾನ, ತೆಂಗಿನ ಹೊಡಿತಾರೆ ಬರ್ತಾರ. ಇವಾಗೇನು ಅಲ್ಲಿ ರೋಡ್ನಲ್ಲಿ ದೇವ್ರ ಇದಾರ, ಆ ದೇವ್ರಿದ ಮೇಲೆ ಅಲ್ಲಿ ಹೋಗ್ಬೇಕು ರಥ, ಅಲ್ಲಿ ತೆಂಗಿನ ಹೊಡಿಬೇಕು, ಹಾರತಿ ಮಾಡ್ಬೇಕು, ಮತ್ತೆ ಇಲ್ಲಿಗೆ ಬರ್ಬೇಕು. ಊರಲ್ಲೇ ತಿರುಗೋದು ಕರೆಕ್ಟ್ ಅಲ್ಲ. ಇನ್ನೊಂದು ಊರಾಗ ಯಾರು ಹೆಂಗಿರ್ತಾರೋ ಗೊತ್ತಿಲ್ಲ, ಗಣಮಕ್ಳು ಹೆಂಗಿರ್ತಾರೋ ಗೊತ್ತಿಲ್ಲ, ಗಣಮಕ್ಳು ಹೆಂಗಿರ್ತಾರೋ ಗೊತ್ತಿಲ್ಲ. ಅವ್ರ ಮನೆ ಮುಂದೆ ಹೋಗೋದು, ಅವ್ರು ಮುಟ್ಟೋದು, ಇಲ್ಲಿಂದ್ರೆ ಇಲ್ಲಿ ರಥ ಹೇಳಿಯವ್ರನ್ನ ಮುಟ್ಟೋದು, ಅದೆಲ್ಲ ದರಿದ್ರ. ಹಂಗೆ ಮಾಡಬಾರದು. ಬರೋ ವರ್ಷ ಒಂದು ನಿಯಮ ಇಟ್ಕೊಡಿ. ಆ ಗುಡಿಯಿಂದ ಈ ಗುಡಿಗೆ ಅಷ್ಟೇ. ಯಾರು ಏನು ಹೇಳಿದ್ರೇನು ಇದೇ ಮಾಡ್ಬೇಕು. ಪಲ್ಲಕ್ಕಿ ಮಾಡಬೇಕು. 3 ದಿನ ಕಾರ್ಯಕ್ರಮ ಇಟ್ಕೊಂಡ್ರೆ ಬ್ರಹ್ಮೋತ್ಸವ ಅಂತ 3 ದಿನ ಮಾಡ್ತೀವಿ. ಆರಾಮಾಗಿ ಪಲ್ಲಕ್ಕಿ ಬರ್ತವ, ಎಲ್ಲ ಮಾಡ್ತಾವ, ಸೂಪರ್ ಇರುತ್ತೆ ಕಾರ್ಯಕ್ರಮ. ದಿನ ನೀವು ಮಾಡ್ಬೇಕಂದ್ರೆ ಪಲ್ಲಕ್ಕಿ ಮಾಡ್ಬೇಕಪ್ಪ. ಪಲ್ಲಕ್ಕಿ ಮಾಡ್ಕೋಬೇಕು, ಪಲ್ಲಕ್ಕದಲ್ಲಿ ಇಡಬೇಕು ದೇವ್ರನ್ನ. ಊರಲ್ಲಿ ಗುಡಿ ತಿರ್ಬೋದಿಲ್ಲ, ಮನೆ ತಿರ್ಬೋದಿಲ್ಲ. ಹಂಗಿದ್ರೆ ಈ ರಥೋತ್ಸವ ಅಂಬೋದು ಹುಡುಗರಾಟ ಅಲ್ಲಪ್ಪ. ರಥೋತ್ಸವ ದೊಡ್ಡದದು. ಅದಕ್ಕೆ ಕೊಡೋ ಬೆಲೆ ಅದಕ್ಕೆ ಕೊಡಬೇಕು. ನಿನಗೆ ಕೊಡೋ ಬೆಲೆ ನಿನಗೆ ಕೊಡಬೇಕು, ನನಗೆ ಕೊಡೋ ಬೆಲೆ ನನಗೆ ಕೊಡಬೇಕು. ಬೆಲೆ ಕೊಟ್ಟಿದ್ದೇವೆ ನಾವು ಗೊತ್ತೋದರ್ಕ ಅಂದ್ರೆ ಹೊಸ ವರ್ಷ ಮಾಡಿ ಅನ್ನೋದು ಗೊತ್ತಿಲ್ಲ, ತಿಳಿದಿಲ್ಲ. ಎಲ್ಲರೂ ಆನಂದವಾಗಿದಾರಲ್ಲ, ಸರಿ ಇಲ್ಲಿ ಬಿಡ ಅಂತ ನಾನು ಸುಮ್ಮನಾಗಿದೆ. ಅಲ್ಲಿ ಹೋಗಿ ನಾನು ಚಾಯ್ ಕೊಡಕ ಅಲ್ಲಿ ಒಂದು ರಥ ಐರುಗಳೇನು ಅದೇನು ಅಷ್ಟ ಅದೇ ಹೇಳ್ತಿದ್ದೀನಿ, ಗೊತ್ತಿಲ್ಲ ಅಂತ ಹೇಳ್ತಿದ್ದೀನಿ. ಬರೋ ವರ್ಷ ಒಂದು ನಿಯಮ ಇಟ್ಕೊಳ್ಳಿ, ಆರಾಮಾಗಿರ್ತದ. ನೀನು ಏನು ಕಾರ್ಯಕ್ರಮ ಮಾಡಿದ್ರೆ ಮಾಡ್ತೀರ ಆಯ್ತಾ. ಎಲ್ಲರಿಗೂ ಹೇಳ್ರಿ, ಈಗ ನೀವು ಇದ್ದವ್ರಿಗೆ ಅಂತಲ್ಲ, ಎಲ್ಲರಿಗೂ ಹೇಳ್ರಿ ಸ್ವಾಮಿಗೆ ಹೇಳಿದಾನಂತ. ಬರೋ ವರ್ಷ ಹಂಗೆ ಮಾಡ್ತೀವಿ, ಸರಿನಾ? ರೈಟ್.